ಹಾಗೆ ಇವತ್ತು ಹಸ್ಬೆಂಡ್ ಕೂಡ ಬೆಂಗ್ಳೂರಿಗೆ ಹೋಗ್ತೀನಿ ಅಂತ ಹೇಳಿದರು ಡ್ಯೂಟಿ ಬಂದರೆ. ಸೊ ಇವತ್ತು ಬೆಂಗ್ಳೂರಿಗೆ ಹೋಗಿದ್ದಾರೆ ಅವರು. ದೋಸೆ ಎಲ್ಲ ಮಾಡಿಕೊಟ್ಟೆ. ಅಕ್ಕ ಅವಳೇ ಮಾಡ್ಕೊಂಡು ತಿಂದಳು, ಹೋದ್ಲು. ಸ್ನಾನ ಮಾಡಿಕೊಂಡು ಅವಳೇ ರೆಡಿಯಾಗಿ ಹೋದ್ಲು. ಸ್ವಲ್ಪ ಕಾಯಿ ಕಟ್ ಮಾಡಿ, ನನಗೆ ತುರಿಯೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಚಟ್ನಿಗೆಲ್ಲ. ಸೊ ನೆನ್ನೆ ಕಾಯಿ ಇತ್ತಲ್ವ, ಅದನ್ನೇ ಸ್ವಲ್ಪ ಕಟ್ ಮಾಡಿ ಪೀಸ್ ಮಾಡಿ ಥರ ಹಾಕ್ಕೊಂಡು ನಾನು ಚಟ್ನಿಗೆ ಹಾಕ್ಕೋತೀನಿ. ಸಾಂಬಾರಿಗೆಲ್ಲ ರುಬ್ಬಬೇಕು ಅಂದರೆ ನಾನು ತುರ್ಕೊತೀನಿ ಸ್ವಲ್ಪ ಉಡುಡಿಯಾಗಿ. ಇದು ಚಟ್ನಿಗೆಲ್ಲ ನಾನು ಸ್ವಲ್ಪ ಕಟ್ ಮಾಡಿ ಹಾಕ್ಕೊತೀನಿ. ಇಲ್ಲಿ ನಾನು ಒಂದು ಕಡೆ ಚಟ್ನಿ ಕೂಡ ರುಬ್ಕೊಂಡಾಯಿತು. ನಮ್ಮ ಮನೇಲಿ ಅಷ್ಟಾಗಿ ಚಟ್ನಿಗೆ ಒಗ್ಗರಣೆ ಕೊಟ್ಟರೆ ಅಷ್ಟೊಂದೇನು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಹಾಗೇನೆ ಏನು ಒಗ್ಗರಣೆ ಮಾಡದೆ ಹಂಗೆ ಇಟ್ಟಿದ್ದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ದೋಸೆ ಕೂಡ ತುಂಬ ಚೆನ್ನಾಗಿ ಉಪ್ಪಿ ಬಂದಿತ್ತು. 2-3 ದಿನ ಮಾಡಿದ್ದೆ, ತುಂಬ ಉಕ್ಕೇನು ಬಂದಿರಲಿಲ್ಲ, ಆದರೂ ಚೆನ್ನಾಗಿತ್ತು ಟೇಸ್ಟು. ಇವತ್ತು ಇನ್ನೂ ತುಂಬ ಚೆನ್ನಾಗೇ ಬಂದಿತ್ತು. ಸೊ ಇದನ್ನೆಲ್ಲ ಮಾಡಿ ಎಲ್ಲ ಅವರಿಬ್ಬರು ಹೊರಟರು. ನೆಕ್ಸ್ಟ್ ಇಲ್ಲೊಂದು ಬಾಕ್ಸ್ ಇತ್ತು, ಅದನ್ನೆಲ್ಲ ನಾನು ತೊಳ್ಕೊಂಡು ನಿನ್ನೆ ಸ್ವಲ್ಪ ಪಾಪಗೆ ಅಂತ ಸ್ವಲ್ಪ ಕೇಕು, ಡ್ರೈ ಕೇಕ್ ಅದು ಇದು ತಂದಿದ್ರು.